ಇಷ್ಟು ಬೇಗ ಡೆಡ್ಪೂಲ್ 3 ಟ್ರೈಲರ್ ಬಿಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆದಷ್ಟು ಬೇಗ ಬಿಟ್ಬಿಟ್ರು. ಅದು ಬರ್ತಿದಂಗೆ ಸ್ವಲ್ಪ ಶಾಕು ಕೂಡ ಹೊಡೆದಂಗೆ ಆಯ್ತು. ಬೈ ದ ವೇ ಈ ಸಿನಿಮಾ ಆರ್ ರೇಟೆಡ್ ಆಗಿರ್ತದೆ, ಚಿಕ್ಕ ಮಕ್ಕಳು ನೋಡೋದಕ್ಕೆ ಆಗಲ್ಲ. ಐ ಸ್ಟ್ರಾಂಗ್ಲಿ ರೆಕಮೆಂಡ್. ಎ ರೇಟೆಡ್ ಬೇರೆ, ಆರ್ ರೇಟೆಡ್ ಬೇರೆ. ಎ ರೇಟೆಡ್ ಅಂದ್ರೆ ಬರೀ ವೈಲೆನ್ಸ್ ಮಾತ್ರ ಇರ್ತದೆ. ಆರ್ ರೇಟೆಡ್ ಅಂದ್ರೆ ಜೊತೆಗೆ ಸ್ವಲ್ಪ ಸೆಕ್ಸುವಲ್ ಕಂಟೆಂಟ್ಗಳು ಇರ್ತವೆ. ಅದಕ್ಕೋಸ್ಕರ ಇದನ್ನ ಚಿಕ್ಕ ಮಕ್ಕಳು ನೋಡೋದು ಬೇಡ ಅಂತ. ನಮ್ಮಂತ ಅಡಲ್ಟ್ಗಳು ನೋಡಿದ್ರೆ ಸಾಕು ಅಲ್ವಾ. ಇನ್ನ ಡೆಡ್ಪೂಲ್ ಟೀಸರ್ ಒಳಗಡೆ ಡೆಡ್ಪೂಲ್ ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಟಿವಿ ಅವರು. ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಅವ್ನಿಗೊಂದಷ್ಟು ಟಾಸ್ಕ್ ನ ಕೊಡ್ತಾರೆ. ಆ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕು ವಾಲ್ವರಿನ್ ಜೊತೆಗೆ. ವಾಲ್ವರಿನ್ನೇ ಬೇಕು. ಟ್ರೈಲರ್ ಒಳಗಡೆ ಇರುವಂತ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜಾಸ್ತಿನ ಇದಾವೆ. ಸ್ವಲ್ಪ ಆರ್ ರೇಟೆಡ್ ಕೂಡ. ವಾಲ್ವರಿನ್ ಸ್ವಲ್ಪ ವೈಲೆನ್ಸ್ ಕೂಡ ಜಾಸ್ತಿ ಇರ್ತದೆ. ಇನ್ನು ಡೆಡ್ಪೂಲ್ ವಾಲ್ವರಿನ್ ನ ಮೀಟ್ ಮಾಡಕ್ ಬಂದಿರ್ತಾನೆ, ಜೊತೆಗೆ ಸ್ವಲ್ಪ ಸೇರಿಸ್ಕೊಂಡು ಮಿಷನ್ ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ. ಆದ್ರೆ ವಾಲ್ವರಿನ್ ಡೆಡ್ಪೂಲ್ ಪರಿಚಯ ಇರಲ್ಲ, ಯಾಕಂದ್ರೆ ಬೇರೆ ಯೂನಿವರ್ಸ್ ನ ವಾಲ್ವರಿನ್. ಅವನು ಲಾಗನ್ ಅಲ್ಲಿ ಡೆಡ್ ಆಗಿರುವಂತ ವಾಲ್ವರಿನ್ ಸಪರೇಟ್, ಈಗ ಇವ್ನ್ ಮೀಟ್ ಮಾಡಕ್ ಬಂದಿರುವಂತ ವಾಲ್ವರಿನ್ ಸಪರೇಟ್, ಬೇರೆ ಯೂನಿವರ್ಸ್. ಇನ್ನು ಇವರಿಬ್ರು ಮಧ್ಯೆ ಏನ್ ಜಗಳಗಳನ್ನ ನೋಡ್ತೀವಿ ನಾವು, ಅದು ವಾಲ್ವರಿನ್ಗೆ ಅವ್ನ್ ಯಾರು ಅಂತ ಗೊತ್ತಿಲ್ದೇನೆ ಆಗುವಂತ ಜಗಳ. ಅದನ್ನು ಸ್ವಲ್ಪ ಅರ್ಥ ಮಾಡಿಸ್ಬೇಕು. ಅರ್ಥ ಆಗೋವರೆಗೂ ಇವರಿಬ್ರು ಮಧ್ಯೆ ಸ್ವಲ್ಪ ಫೈಟ್ ಗಳು ನಡೀತಾ ಇರ್ತವೆ. ಇನ್ನು ಈ ಸಿನಿಮಾದ ಮೇನ್ ವಿಲ್ಲನ್ ನ ರಿವೀಲ್ ಮಾಡ್ಬಿಟ್ಟು ಕೆಸಂದ್ರಾ ನೋವಾ, ಇವಳ ಬಗ್ಗೆ ಸರ್ಚ್ ಮಾಡಿದಾಗ ಗೊತ್ತಾಯ್ತು ಇವಳು ಪ್ರೊಫೆಸರ್ ಎಕ್ಸ್ ನ ಸಿಸ್ಟರ್. ಸ್ಟೆಪ್ ಸಿಸ್ಟರ್ ಇಲ್ಲ, ಬರೀ ಸಿಸ್ಟರ್. ಅಂದ್ರೆ ಎಕ್ಸ್ಪೆರಿಮೆಂಟ್ ಆಗಿ, ಅಂದ್ರೆ ಪ್ರೊಫೆಸರ್ ಎಕ್ಸ್ ಜೀನ್ಸ್ ನ ಯೂಸ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ ನ ಮಾಡಿ ಅದರಿಂದ ಕ್ರಿಯೇಟ್ ಮಾಡಿರುವಂತ ಕಸಂದ್ರಾ ನೋವಾ. ಈ ಸಿನಿಮಾದ ಮೇನ್ ವಿಲ್ಲನ್ ಆಗಿ ಇವಳನ್ನ ತೋರಿಸ್ತಾ ಇದಾರೆ. ಅಂದ್ರೆ ಇವಳಿಗೆ ಇರುವಂತ ಪವರ್ ಗಳು ಸಿಮಿಲರ್ ಆಸ್ ಪ್ರೊಫೆಸರ್ ಎಕ್ಸ್. ಇನ್ನೊಂದ್ ಶಾರ್ಟ್ ಅಲ್ಲಿ ಅಲೈಗ್ ಮಾನ್ಸ್ಟರ್ ನ ನೋಡಬಹುದು ನೀವು. ಲೋಕಿ ಸೀರೀಸ್ ಅಲ್ಲಿ ಆ ಮಾನ್ಸ್ಟರ್ ನ ನೋಡಿದೆ, ಪ್ರೂನ್ ಆದ್ಮೇಲೆ ಆ ಮಾನ್ಸ್ಟರ್ ನ ನೋಡಿದ್ವಿ. ಅದೇ ಮಾನ್ಸ್ಟರ್ ಇಲ್ಲಿ ಆಂಟ್ ಮ್ಯಾನ್ ನ ಫುಲ್ ಆಗಿ ಸ್ಮ್ಯಾಶ್ ಮಾಡಿ ಮಲಗಿಸ್ಬಿಟ್ಟಿರೋದನ್ನ ನೋಡ್ತಾ ಇದೀವಿ. ಇವೆಲ್ಲ ಡಿಫ್ರೆಂಟ್ ವೇರಿಯಂಟ್ ಗಳು, ಬೇರೆ ಪ್ರಪಂಚದಲ್ಲಿ ಆಗ್ತಾ ಇರೋದು. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಇನ್ನು ಅದೇ ಆಂಟ್ ಮ್ಯಾನ್ ಒಳಗಡೆಯಿಂದ ಕೆಸಂದ್ರಾ ನೋವಾ ಎಂಟ್ರಿ. ಇನ್ನು ಕೆಸಂದ್ರಾ ನೋವಾ ಕಡೆ ಕೆಲವೊಂದಷ್ಟು ಮ್ಯೂಟನ್ಸ್ ಗಳು ಹಿಂದೆ ನೋಡಿರೋಂತ ಎಕ್ಸ್-ಮೆನ್ ಫಸ್ಟ್ ಕ್ಲಾಸ್ ಅಲ್ಲೆಲ್ಲ ಯಾವ ಮ್ಯೂಟನ್ಸ್ ಗಳನ್ನೆಲ್ಲ ನೋಡಿದ್ವೋ ಅವ್ರಗಳನ್ನ ಮತ್ತೆ ಇದ್ರೊಳಗಡೆ ನೋಡ್ತೀವಿ. ಆದ್ರೆ ಅವ್ರ ಹೆಸರುಗಳು ನನಗೆ ಗೊತ್ತಿಲ್ಲ. ಸೊ ಫೈನಲ್ ಆಗಿ ಇವರಿಬ್ರು ಮಧ್ಯೆ ಆಗ್ತಿದಂತ ಜಗಳಗಳೆಲ್ಲ ನಿಂತ್ಕೊಂಡು ಇವರಿಬ್ರು ಒಟ್ಟಿಗೆ ಸ್ಟಾರ್ಟ್ ಮಾಡ್ಕೋತಾರೆ ಒಂದ್ ಕಡೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಅವ್ರು ಎಲ್ಲೆಲ್ಲಿಗೆ ಹೋಗ್ತಾರೋ ಅದನ್ನ ಸಿನಿಮಾದಲ್ಲಿ ನೋಡ್ಬೇಕು. ಅದನ್ನ ಟೀಸರ್ ಅಥವಾ ಟ್ರೈಲರ್ ಅಲ್ಲಿ ನೋಡಿಲ್ಲ ನಾನು. ಇನ್ನು ಕೊನೆಯದಾಗಿ ಡಾಕ್ಟರ್ ಸ್ಟ್ರೇಂಜ್ ಸರ್ಕಲ್ ನ ನೋಡ್ಬಿಟ್ಟು ವಾವ್ ಏನೋ ಒಂಥರ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇದನ್ನ ಕ್ರಿಯೇಟ್ ಮಾಡಿರೋದು ಸ್ಟೀಫನ್ ಕೂಡ ಆಗಿರ್ಬೋದು, ಅಥವಾ ವಾಂಗ್ ಆಗಿರ್ಬೋದು, ಅಥವಾ ಮ್ಯಾಕ್ಸ್ ಸ್ಪೈಡರ್ ಮ್ಯಾನ್ ಫ್ರೆಂಡ್ ಕೂಡ ಆಗಿರಬಹುದು, ಯಾರು ಬೇಕಾದ್ರೂ ಆಗಿರ್ಬೋದು. ಇವರಿಬ್ರು ಆ ಸರ್ಕಲ್ ಮುಖಾಂತರ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಮೈನ್ ಇಂಪಾರ್ಟೆಂಟ್. ನಾನ್ ಅನ್ಕೋತೀನಿ KGF ಯೂನಿವರ್ಸ್ ಗೆ ಬಂದ್ಬಿಟ್ಟು ಯಾಕೆ ರಾಕಿ ಬಾಯ್ನ ಸೇವ್ ಮಾಡಬಾರ್ದು ಇವರಿಬ್ರು ಅಂತ ಜಾಸ್ತಿನೇ ಯೋಚನೆ ಮಾಡ್ತಿದ್ದೀನ. ಓಕೆ ಅವರಿಬ್ರು ಆ ಸರ್ಕಲ್ ಮುಖಾಂತರ ಈಗ ಏಜ್ ಆಫ್ ಅಲ್ಟ್ರಾನ್ ಹೋಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಟೀಸರ್ ಒಳಗಡೆ ಡೆಡ್ಪೂಲ್ ಏಜ್ ಆಫ್ ಅಲ್ಟ್ರಾನ್ ಲೊಕೇಶನ್ ಅಲ್ಲಿ TVR ಜೊತೆಗೆ ಫೈಟ್ ಮಾಡ್ತಾ ಇರೋದನ್ನ ನೋಡಿದ್ದೆ. ಆ ಸರ್ಕಲ್ ಮುಖಾಂತರ ಅವರು ಏಜ್ ಆಫ್ ಅಲ್ಟ್ರಾನ್ಗೆ ಹೋಗಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಒಟ್ನಲ್ಲಿ ಈ ಸಿನಿಮಾ ಮಾತ್ರ ಮಾರ್ವಲ್ ಅಲ್ಲಿ ಕೊಟ್ಟೋಗಿರೋ ಹಳೆ ಸೂಪರ್ ಹೀರೋ ಜೊತೆಗೆ ಒಂದೊಳ್ಳೆ ಕಮ್ ಬ್ಯಾಕ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಯಾಕಂದ್ರೆ ಗೊತ್ತು ನಿಮ್ಗೆ ಡೆಡ್ಪೂಲ್ ಇಸ್ ಮಾರ್ವಲ್ ಜೀಸಸ್, ಯು ನೋ. ಇನ್ನು ಈ ಸಿನಿಮಾ ಜುಲೈ 26ಕ್ಕೆ ಬರ್ತಾ ಇದೆ. ಅದಕ್ಕೂ ಮುಂಚೆ ಸೆಕೆಂಡ್ ಟ್ರೈಲರ್ ಬರುತ್ತೆ. ಕನ್ನಡದಲ್ಲಿ ಎಷ್ಟು ಜನ ಮಾರ್ವಲ್ ಫ್ಯಾನ್ಸ್ ಗಳಿದ್ದೀರಾ ಅಂತ ನನಗೆ ಗೊತ್ತಾಗೋದು ಇಂಪಾರ್ಟೆಂಟ್. ಯಾಕಂದ್ರೆ ಮುಂದೆ ಬರುವಂತ ಫ್ಯೂಚರ್ಸ್ ವಿಡಿಯೋಗಳು ಯಾವಾಗ್ಲೂ ಮಾಡ್ತಾ ಇರ್ತೀನಿ, ಬಿಡ್ತಾ ಇರ್ತೀನಿ, ನೋಡ್ತಾ ಇರ್ಬೇಕಲ್ವಾ, ಅದಕ್ಕೆ ಗೊತ್ತಾಗ್ಬೇಕು. ಸೊ ಕಮೆಂಟ್ ಅಲ್ಲಿ ನೋಡೋಣ ಎಷ್ಟು ಜನ ಮಾರ್ವಲ್ ಫ್ಯಾನ್ಸ್ ಗಳಿದ್ದೀರಾ ಅಂತ ತಿಳ್ಕೊತೀನಿ. ಬರಲಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.